ಸೂಪರ್ ಆಗಿದೆ. ಎಕ್ಸೈಟ್ ಆಯ್ತೀನಿ ಡೈರೆಕ್ಟರ್ ಸರ್ ನನಗೆ ಕ್ಯಾರೆಕ್ಟರ್ ಹೇಳಿದ ಮೇಲೆ. ಆಮೇಲೆ ಕೋಮಲ್ ಸರ್ ಅವರ ಕಾಂಬಿನೇಷನ್ ಸೆನ್ಸೇಷನಲ್ ಸ್ಟಾರ್. ಮುಖ್ಯವಾಗಿ ನನಗೆ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಸಾರಿ, ಕನ್ನಡ ಟ್ರೈನ್ ಟು ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಚೆನ್ನಾಗಿದೆ. ಶೂಟಿಂಗ್ ಕಂಪ್ಲೀಟ್ ಮಾಡ್ತೀವಿ ನನ್ನ ಕ್ಯಾರೆಕ್ಟರ್. ಸ್ವಲ್ಪ ಬ್ಯಾಲೆನ್ಸ್ ಇದೆ ಅಲ್ವಾ? ಆಯ್ತು ಸರ್, ಆಗುತ್ತೆ. ಇನ್ನೇನು 1 hour ತುಂಬಾ ಕಿಕ್ ಬಂದಿದೆ. ಆ ಕೋರ್ಟ್ ಸೀನ್ಸು, ಕೋಮಲ್ ಸರ್ಗೆ ನನಗೆ ಸೀನ್ಸು ಚೆನ್ನಾಗಿ ಬಂದಿದೆ. ವೆರಿ ವೆರಿ ಸ್ಯಾಟಿಸ್ಫೈಡ್ ಆ್ಯಂಡ್ ಎಸ್ಪೆಷಲಿ ಐ ಆಮ್ ಹ್ಯಾಪಿ ದಟ್ ಕನ್ನಡ ಅವ್ರಿಗೆ ಕಲಾವಿದರಿಗೆ ಎಲ್ಲರಿಗೂ ಪ್ರೇಮ ಅಭಿಮಾನ, ಅವರು ಎಂಡ್ಲೆಸ್ boundless love they show towards artists and all people. I'm very happy for the hospitality, for the everything, and also my today ತುಂಬಾ ಅದೃಷ್ಟ ದಿನ. ಬಿಕಾಸ್ ಜನರಲಿ KGF ಆಗಿರ್ಬೋದು, ಜೂನಿಯರ್ ಆಗ್ಬೋದು, ಮೈಸೂರು ಮೈ ಫೇವ್ರೆಟ್ ಪ್ಲೇಸ್. ಬಟ್ ಟುಡೇ ಈ ಟುಕ್ ಮಿ ಟು ರಾಜ್ಕುಮಾರ್ ಸರ್ ಸಮಾಧಿ, ಅಪ್ಪು ಸರ್, ಅಂಬರೀಶ್ ಸರ್ ಸಮಾಧಿ, ಅಮ್ಮ ಅವ್ರ ಸಮಾಧಿ. ವೆರಿ ಹ್ಯಾಪಿ ಫಾರ್ ದಟ್. Thank you so much, sir. And I should thank Komal sir for the opportunity. ಪ್ರೊಡ್ಯೂಸರ್, ಡೈರೆಕ್ಟರ್ ನನಗೆ ತುಂಬಾ ಸಂತೋಷ ಆಯ್ತು. ಸರ್, ಜೈ ಭೀಮಲ್ಲೂ ನೀವು ಲಾಯರ್ ಕ್ಯಾರೆಕ್ಟರ್ ಮಾಡಿದ್ದೀರಿ, ಕೋರ್ಟ್ ಅಟಾರ್ನಿ ಜನರಲ್. ಸೊ ಇಲ್ಲೂ ಮಾಡಿದೀರಾ. ಅಲ್ಲಿರೋ ಸೀರಿಯಸ್ ಇರುತ್ತಾ ಅಥವಾ ಕಾಮಿಡಿ ಫಿಲ್ಮ್ ಆಗಿರೋದ್ರಿಂದ ಕಾಮಿಡಿ ಇರುತ್ತಾ, ಹಿಂಗಿರುತ್ತೆ? ಎಲ್ಲಿ ಸೀರಿಯಸ್ ಇರುತ್ತೆ, ಯಾಕಂದ್ರೆ ಸೀರಿಯಸ್ ಕಂಟೆಂಟ್. ಅಲ್ಲಿ ಕಾಮಿಡಿ ಮಾಡಿದ್ರೆ ಪಿಕ್ಚರ್ ವೈಟ್ ಬರಲ್ಲ. ಸೊ ಅಲ್ಲಿ ಆ ಪೋರ್ಷನ್ ಸೀರಿಯಸ್ ಆಗಿ, ಆ ಪೋರ್ಷನ್ ಸೀರಿಯಸ್ ಪೋರ್ಷನ್. ಸರ್ ಕಾಮಿಡಿ ಮಾಡ್ತಾರೆ. ಕೋರ್ಟ್ ಸೀನ್ ಕಾಮಿಡಿ ಅಂತ ಗ್ರಿಪ್ಪಿಂಗ್ ಪ್ರಾಬ್ಲಮ್ ಅಂದಿದೆ. ಸೀರಿಯಸ್ ಮ್ಯಾಟರ್ ಕೋರ್ಟ್ ಸೀನ್ಸ್. ಖುಷಿ ನೀವೇ ಹೇಳ್ತೀರಲ್ವಾ? ಯಶ್ ಸರ್ ನಾ ಹೇಳ್ತೀನಿ, ಈಸ್ ಆಲ್ಸೋ ಹಾಸ್ಪಿಟಾಲಿಟಿ. ಸರ್ ಬಿರಿಯಾನಿ, ಮೈ ಫ್ರೆಂಡ್ಸ್ ಹೋಟೆಲ್ ಬಿರಿಯಾನಿ, ಸೇಮ್ ಥಿಂಗ್. ಐ ಕಮ್ Komal sir, you have given us so many, every day is sending some food. That's what I'm telling Kannada people, their hospitality, Gaurava, Abhimana, equal edilla. From heart I'm telling you. They're very, sir, they're so happy when they see me. Abhimanakku adu you can't gauge. Tumba ಸಂತೋಷ. ಅದು ನಮಗೆ ಯಾಕೆ ಅಷ್ಟೊಂದು ಅಭಿಮಾನ ಅಂದ್ರೆ ಅವ್ರು ಅಷ್ಟು ಒಳ್ಳೆ ಪರ್ಫಾರ್ಮರ್. ಆಮೇಲೆ ಅವ್ರ ಜೀನ್ಸ್ ಅಲ್ಲೇ ಇದೆ, ಅವ್ರ DNA ಅಲ್ಲೇ ಇದೆ. ಅವ್ರ ಫಾದರ್ ಬಂದು ಒನ್ ಆಫ್ ದ ಲೆಜೆಂಡರಿ ಆಕ್ಟರ್ ಇನ್ ಆಂಧ್ರ. ಅವ್ರಿಗೆ ಅವತ್ತಿನ ಕಾಲದಲ್ಲಿ ಬೇರೆ ಲ್ಯಾಂಗ್ವೇಜಸ್ ಹೋಗೋ ಅವಕಾಶ ಇರಲಿಲ್ಲ, ಬಟ್ ಇವ್ರಿಗೆ ಅವಕಾಶ ಸಿಕ್ಕಿದೆ. ಅಂಡ್ ವಿ ಆರ್ ಸೋ ಹ್ಯಾಪಿ ಅವ್ರು ನಮ್ಮ ಪ್ರಾಜೆಕ್ಟ್ ಅಲ್ಲಿ ಇರೋದು. Thank you. ವಿ ಆರ್ ಟ್ರೂಲಿ ಬ್ಲೆಸ್ಡ್. I'm really happy. Very happy. It's a super question. And once KGF shooting in Mysore, ಆಮೇಲೆ Radisson Road, I just went inside. ಜಿಮ್ ಅಂತ ನಾನು ಜಾಸ್ತಿ ಮಾಡೋಲ್ಲ, ಬಟ್ ವಾಕಿಂಗ್ ಟ್ರೆಡ್ಮಿಲ್. ಸಡನ್ಲಿ he came, Appu sir came. I looked at him and I stopped. Sir, hello sir, how are you sir? I was shocked. I don't know whether he knows me. Sir, you know me, huh? You are a very great actor, sir. Sir, ಮನೆಗೆ ಬನ್ನಿ ಸರ್ for lunch here. When he passed away, that memory is there for me. I felt very bad. He invited me for lunch to his home without knowing me. That was his heart. That's what I felt when I went to Samadhi. ಅದೆಲ್ಲ ರಿಂಗ್ ಆಗ್ತಾನೆ. ఆయన వచ్చారు, ఆయన అక్కడ జిమ్ చేస్తున్నారు. To be frank, I thought doesn't know me. He seriously doing gym. So I can't suddenly go and say. So I went on a treadmill. He came. That's a memory, Appu sir. I didn't go to his home. ತುಂಬಾ ಖುಷಿ ಇದೆ. ಲ್ಯಾಂಗ್ವೇಜ್, if you what you say, if you learn the language, you will know the beauty of language. ಅಲ್ವಾ? So first my condition, I should dub. I will dub. So ಏನಂದ್ರೆ ಒಂದು ಖುಷಿ ವಿಚಾರ, ಆಕ್ಚುಲಿ ನಾವು ಏನ್ ಹೇಳಿದೀವಿ, ಅವ್ರಿಲ್ಲಿ ಎಲ್ಲೂ ಸೆಟ್ ಅಲ್ಲಿ ತೆಲುಗು ಹೇಳಿಲ್ಲ. ಕಂಪ್ಲೀಟ್ ಆಗಿ ಇಷ್ಟು ದೊಡ್ಡ ದೊಡ್ಡ ಡೈಲಾಗ್ ಇದ್ರು ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ಸೆಟ್ ಅಲ್ಲೂ ಕನ್ನಡದಲ್ಲೇ ಹೇಳಿದ್ದಾರೆ. ಯಾವ್ದು ಟ್ರಾನ್ಸ್ಲೇಷನ್ ಯಾವ್ದು ಇರಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ಅಯ್ಯೋ, ನಮ್ಮ it's my honor. ಪ್ರಾಜೆಕ್ಟ್ ಅಕ್ಸೆಪ್ಟ್ ಮಾಡಿದಕ್ಕೆ. Sir, it's an ನಮ್ಮ honor. ಕಡೆಯಿಂದ. I should thank. Then Prashant Nil sir said that, sir, you can't dub in Kannada. Kannada is difficult. Learn ಅಂತ ಪಕ್ಕ ನೋಡ್ತಾರೆ ಸರ್. Okay sir, happy. I don't know. Then he said again, called and said, sir, you have to dub. I will not do that feel, that soul he has. Then I started dubbing for KGF.
then I got interest. See, you should get an interest to learn. No? So then I felt it was very difficult, sir, to dub. Whole day, oh my God, Kannada is so difficult. ತೆಲುಗು ಕನ್ನಡ ನೋಡೋಕೆ ಒಂದು ತರ ಇರ್ತಾರೆ, ಬಟ್ ಮಾತಾಡ್ಮೇಲೆ ತಿಳಿಸ್ತೆ ಬಹಳ ಡಿಫರೆನ್ಸ್ ಇದೆ. ಲಾಟ್ ಆಫ್ ಆಲ್ಸೋ. ಸೊ ಆಫ್ಟರ್ ದಟ್ ಜೂನಿಯರ್ and this movie so many dialogues. I said I can't do much. So many dialogues. You should no sir, you have to do. And it came out well. People accepted it. That's the happiest thing. ತುಂಬಾ ಟೈಮ್ ನಮಗೋಸ್ಕರ ಕೊಟ್ಟಿದ್ದಾರೆ, ನಮ್ಮ ಪ್ರಾಜೆಕ್ಟ್ ಗೋಸ್ಕರ ಕೊಟ್ಟಿದ್ದಾರೆ. ಯಾಕೆಂದ್ರೆ ಬೇರೆ ಡ್ಯೂಟಿ ಅಲ್ವಾ. ಬಟ್ ಸರ್ ನಾವೇನ್ ಡೈಲಾಗ್ ಕೊಟ್ಟಿದೀವಿ ಎಲ್ಲ ಕಲ್ತು ಯಾವ್ದನ್ನು ತೆಲುಗಲ್ಲಿ ಯಾವ್ದೂ ಹೇಳಿಲ್ಲ. ನಾನು ಒಂದ್ ಟೈಮಲ್ಲಿ ಹೇಳಿದೆ, ಸರ್ ನೀವು ತೆಲುಗಲ್ಲೇ ಹೇಳಿ, ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ That should ಮಾಡ್ತೀವಿ. not be thing. That's Yeah. not respect for the language. So we have Prakash Raj sir, who is the inspiration source. Everyone, only in India, one and only actor, Prakash Raj sir, can never say I don't know any language. He is the only actor who can express in any language. So he is a great inspiration source to any actor. That's so we have that inspiration from him. ಹ್ಯೂಮರಸ್ ಆಗು ಮಾಡ್ಬೋದು, ಬಟ್ ಅದ್ರ ಕಲರ್ ಬೇರೆ ಆಗುತ್ತೆ. ಸೊ ಡೈರೆಕ್ಟರ್ಗೆ ಅದು ಸೀರಿಯಸ್ ಆಗಿ ಬೇಕು. 60% ಕಾಮಿಡಿ ಇದೆ, ಇನ್ನಿದೊಂದು 40% ಹಿಂಗೆ ಸೀರಿಯಸ್ ಆಗಿರ್ಲಿ ಆನ್ ಒರಿಜಿನಲ್ ನೋಟ್. ಹೇಗೆ ಕೋರ್ಟ್ ಪ್ರೊಸೀಡಿಂಗ್ಸ್ ಆಗುತ್ತೆ ಅದೇ ತರ ಇರ್ಲಿ ಅಂತ. ಸೊ ಅದೇ ತರ ಮಾಡಿದರೆ ವಿಶೇಷ ಏನಂದ್ರೆ, ಈ ಪಿಕ್ಚರ್ ಅಲ್ಲಿ ಇವ್ರು ತುಂಬಾ ಆಡಿಷನ್ ಮಾಡಿರೋದ್ರಿಂದ ಫಸ್ಟ್ ಟೈಮ್ ಜಡ್ಜ್ಗಳನ್ನೆಲ್ಲ ಕ್ಯಾರೆಕ್ಟರ್ಸ್, ಅಡ್ವೊಕೇಟ್ ಕ್ಯಾರೆಕ್ಟರ್ ಅದನ್ನೆಲ್ಲ ನೋಡಿದಾಗ ಬಹಳ ಖುಷಿ ಆಯ್ತು. ಅವರೆಲ್ಲ ಆಲ್ಮೋಸ್ಟ್ ರಿಯಲಿಸ್ಟಿಕ್ ಆಗಿದ್ದಾರೆ. ಸೊ ದಟ್ ಈಸ್ ಒನ್ ಪ್ಲಸ್ ಪಾಯಿಂಟ್. ಪ್ಲಸ್ ನಮ್ಮ ಸಾರ್ ಫ್ರೆಂಡ್ ಒಬ್ರು ಅಡ್ವೊಕೇಟ್ ಇದ್ದಾರೆ, ಅವರು ಫ್ಯಾಮಿಲಿ ಕೋರ್ಟ್ ಅಲ್ಲೇನೆ ಪ್ರಾಕ್ಟೀಸಿಂಗ್. ಸೊ ನಮ್ಮ ಏನೇನು ಈಗ, ಯಾಕಂದ್ರೆ ನಮಗೆ ಪ್ರೊಸೀಡಿಂಗ್ಸ್ ಎಲ್ಲ ಗೊತ್ತಿರಲ್ಲ, ಸೊ ಅವ್ರನ್ನ ಕೇಳ್ಕೊತೀವಿ. ಸೊ ಹೌ ಟು ಪ್ರೆಸೆಂಟ್ ಅವರ್ ಸೆಲ್ಫ್ ಇನ್ ಕೋರ್ಟ್, ಅದೆಲ್ಲ ಸ್ವಲ್ಪ ಹಾಸ್ಯಾಸ್ಪದವಾಗಿ ಇರಬಾರ್ದು ಅನ್ನೋದಕ್ಕೋಸ್ಕರ ಅವರು ಇಲ್ಲೇ ಎಲ್ಲ ಇದಾರೆ, ಹೆಲ್ಪ್ ಮಾಡಿದ್ದಾರೆ ತುಂಬಾ ಬಹಳ. ಇಲ್ಲೇ ಶ್ರೀನಿವಾಸ್ ಅಂತ ಅವ್ರ ಫ್ಯಾಮಿಲಿ ಕೇಸಸ್ ಹ್ಯಾಂಡ್ ಮಾಡ್ತಾರೆ. ಸೊ ಅವರು ಒಂದು ಹೆಲ್ಪ್ ಆಗಿದೆ. ಮತ್ತೆ ಈ 2 days ಪಾಪ ಇವ್ರಿಗೇನು ಕೆಲಸ ಇರ್ಲಿಲ್ಲ, ಬಟ್ ಆದ್ರೆ ಬೇರೆ ಕಡೆ ಎಲ್ಲ ಕೆಲಸ ಇರುತ್ತೆ. ಇನ್ನು ಅವರು ನಮ್ಮ ಅಸಿಸ್ಟೆಂಟ್ ಆಗಿರ್ತಾರೆ, ಅವ್ರಿಗೂ ಜಾಸ್ತಿ ಕೆಲಸ ಇಲ್ಲ ಇಲ್ಲಿ ಕೋರ್ಟ್ ಅಲ್ಲಿ. ನನಗೆ ಜಾಸ್ತಿ ಸಿಚುಯೇಷನ್ಸ್ ಹೆಂಗೆ ಡಿಮ್ಯಾಂಡ್ ಮಾಡುತ್ತೆ ಅದ್ರ ಮೇಲೆ ಮಾಡಬೇಕು. ಬರೀ ಕಾಮಿಡಿ ಒಳಗಡೆನೆ ಸೀರಿಯಸ್ ಮ್ಯಾಟ್ರ್ ಹೇಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲೆಲ್ಲಿ ಸೀರಿಯಸ್ ಹೇಳ್ಬೇಕು ಅಲ್ಲಿ ಸೀರಿಯಸ್ ಆಗಿರ್ಬೇಕು. Comedy flow, you told me, no? It's a comedy flow. Actually, But this episode. ಕಾಮಿಡಿನೇ ಜಾಸ್ತಿ ಇರೋದು. 65% ಕಾಮಿಡಿನೇ ಇರೋದು. ಸರ್ ಏನು ನಮ್ಗೆಲ್ಲ ಆಕ್ಚುಲಿ ನನಗೂ ಕೋಮಲ್ ಸರ್ನ ಅದರಲ್ಲೇ ತುಂಬಾ ನೋಡಕ್ ಇಷ್ಟ. ಬಟ್ ಕೋಮಲ್ ಸರ್ನ ಇದು ಒಂದು ಆಂಗಲ್ ನಾನು ಕೆಂಪಗೌಡ ಅದಲ್ಲೆಲ್ಲ ನೋಡಿದ್ವಿ. ಸೊ ಇಲ್ಲ, ಕೋಮಲ್ ಸರ್ ಎರಡೂ ತರ ಮಾಡ್ಸೋಣ ಒಂದೇ ಮೂವಿನಲ್ಲಿ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಬಟ್ ಎರಡೂ ಬೇಕು. ನಾನು ಯಾವಾಗ್ಲೂ ಯೋಚನೆ ಮಾಡೋದು, ಸ್ವೀಟ್ ಎಷ್ಟು ಅಂತ ತಿನ್ನಕ್ಕಾಗುತ್ತೆ, ಬರೀ ಕಾಮಿಡಿ ಎಂಡ್ ತನಕನು. ಬಟ್ ಸ್ವಲ್ಪ ಖಾರನೂ ಇರ್ಲಿ ಅಂತ. ಬೋತ್ ಫ್ಲೇವರ್ ಅದು ಒಂದ್ ರೀತಿ. ಆಕ್ಚುಲಿ ನಾವು ಸುಮ್ನೆ ನಮಗೂ ಬರ್ತಾರೋ ಇಲ್ವೋ ಅನ್ನೋ ಡೌಟ್ ಅಲ್ಲೇ ಕಾಲ್ ಮಾಡಿದ್ವಿ ಆಕ್ಚುಲಿ. ಸೊ ಫಸ್ಟ್ ನಾನು ಕತೆ ಹೇಳಿದಾಗ ಇಮಿಡಿಯೇಟ್ ಆಗಿ ದೇ ಸೆಡ್ ಓಕೆ. ನಿಜ, ಇಟ್ಸ್ ನಾಟ್ Immediately I said okay. After she gave me so many page dialogue, I said, sorry, ಬೇಡ ಸರ್, ಇದು ಬೇಡ, ತುಂಬಾ ನಾನು ಕಷ್ಟ. ಸೊ ಅಯ್ಯೋ. ಸರ್ ಇಲ್ಲ ಮಾಡ್ತೀನಿ. ನನಗೆ ಆಕ್ಚುಲಿ ತುಂಬಾ ಖುಷಿ ಇರೋದು ಅಂದ್ರೆ, ಮೋರ್ ದನ್ ಬೇರೆ ಏನೋ ಫೈನಾನ್ಷಿಯಲ್ ಏನೇ ಇದ್ರು ಅವರು ಅಷ್ಟು ಇದ್ರೂನು ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಆ ಡೈಲಾಗ್ ನೋಡಿದ್ಮೇಲೂ ಇಲ್ಲ ನಾನು ಮಾಡ್ತೀನಿ ಇದು ಅಂತ, ಅದು ಅವರೇ ಒಂದು ಇಂಟ್ರೆಸ್ಟ್ ಇಲ್ಲ ಮಾಡಿ. ಫಸ್ಟ್ ಕತೆ ಹೇಳಿದ ತಕ್ಷಣನೇ ಅದಕ್ಕೂ ತುಂಬಾ ಇಷ್ಟ ಆಯ್ತು. ಇದು ಬೇರೆ ತರದೇನೋ ಕತೆ. ಈ ಪೋಸ್ಟರ್ಗೆ ಪಡ್ಬೇಕು. ಹೌದು ಸರ್, ಆಕ್ಚುಲಿ ಪೆನಾಲಿಟಿ LLB ಸ್ಕೂಟರ್ ಎಲ್ಲ ಆ ಫೋಟೋ ಸೂಪರ್ ಫೋಟೋ. ಅದೇ ಹೇಳಿದ್ರು ಸರ್, ಆಕ್ಚುಲಿ ತುಂಬಾ ಇಷ್ಟ, ಚೆನ್ನಾಗಿದೆ, ನಾನು ಮಾಡ್ತೀನಿ. ಇನ್ನೂ ನನಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಕೋಮಲ್ ಅಂದರೆ ನನ್ನ ಪ್ರಕಾರ ಕನ್ನಡದಲ್ಲಿ ಟೈಮಿಂಗಲ್ಲಿ ನಂಬರ್ 1 ಕೋಮಲ್ ಅನಿಸುತ್ತೆ. ಅಂದರೆ ಆ ಟೈಮಿಂಗ್ನ ಮ್ಯಾಚ್ ಮಾಡೋದು ಯಾರಿಗೂ ಆಗಲ್ಲ. ಅದರ ಥರ ಇನ್ಸ್ಟಿಟ್ಯೂಟ್ ಥರ ಅವರು. ಸೊ ಅವ್ರ ಜೊತೆಗೆ ನನ್ನ ಅದೃಷ್ಟನೇನು, ಲಾಸ್ಟ್ ಒಂದು 5 ಸಿನಿಮಾ ಜೊತೆಗೆ ಮಾಡ್ಕೊಂಡೇ ಬಂದಿದ್ದೀನಿ. ಹಿಂದೆ ಸಂಗೀತ ಬಾರ್ ರೆಸ್ಟೋರೆಂಟ್ ಈಗ ಮುಗಿದಿದೆ. ಈ ಸಿನಿಮಾ ಇದೊಂದು ಅದೃಷ್ಟ ಅವ್ರ ಜೊತೆ ವರ್ಕ್ ಮಾಡುವಂಥದ್ದು. ಅದರಲ್ಲೂ ಆಫೀಸ್ ಅಸಿಸ್ಟೆಂಟು, ಕಾಮಿಡಿ ಕಚೇರಿ ಸಾಕಷ್ಟಿದೆ. ಇನ್ನು ಮಿಕ್ಕಂತೆ ನಮ್ಮ ನಿರ್ದೇಶಕರು ಅವಕಾಶ ಕೊಟ್ಟಿದ್ದಾರೆ. ಹಾಗೆಯೇ
ದೊಡ್ಡ ಇವ್ರ ಜೊತೆ ಕೂರೋದೇ ನನಗೊಂದು ಹೆಮ್ಮೆ, ಖುಷಿ ಅನಿಸ್ತಾ ಇದೆ ಸರ್. ತುಂಬ ಖುಷಿ ಆಗ್ತಿದೆ ನಿಮ್ಮಂಥ ಆ್ಯಕ್ಟ್ರ್ ಜೊತೆ ನಾವು ಇದೀವಲ್ಲ ಈ ಸಿನಿಮಾದಲ್ಲಿ ಅಂತ.